ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆಯಲ್ಲಿ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಪರಿಷತ್ ಸಮರ ದಳಕ್ಕೆ ಒಂದು ಸೀಟ್ ಕೊಟ್ಟಿದ್ದಂತಹ ಬಿಜೆಪಿ ಆದರೆ ಸೀಟ್ ಬಿಟ್ಟುಕೊಟ್ಟರೂ ಕೂಡ ಬೇಡ ಅಂತಿದ್ದಾರೆ ಜೆಡಿಎಸ್. ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧಿಸೋದಕ್ಕೆ ನಿರಾಸಕ್ತಿಯನ್ನ ತೋರಿಸ್ತಾ ಇರುವಂತ ಸಂಬಂಧ ಹೈಕಮಾಂಡ್ ಜೊತೆ ಎಚ್ಡಿಕೆ ಮಾತುಕತೆಗೆ ಪ್ಲಾನ್ ಮಾಡಿದ್ದಾರೆ. ನೀವೇ 4 ಇಟ್ಕೊಳ್ಳಿ, ನಮಗೆ ಬೇಡ ಅಂತ ಹೇಳೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರಂತೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಬಿಟ್ಟುಕೊಡೋ ಹಿಂದಿದೆಯಾ ಬಿಜೆಪಿಯ ಲೆಕ್ಕಾಚಾರ ಏನಾದ್ರೂ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಏನೆಲ್ಲ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ, ಯಾಕೆ ಒಂದನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ? ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಬೇಡ 4 ಕೂಡ ನೀವೇ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ಗೆ ಸೂಚನೆ ಕೊಡೋದಕ್ಕೆ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಸದ್ಯಕ್ಕೆ. ಸೀಟ್ ಬಿಟ್ಟರು ಕೊಟ್ಟರು ಕೂಡ ಬೇಡ ಅಂತ ಹೇಳ್ತಾ ಇರುವಂತದ್ದು. ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧಿಸೋದಕ್ಕೆ ನಿರಾಸಕ್ತಿಯನ್ನ ತೋರಿಸ್ತಾ ಇರುವಂತದ್ದು. ಬಿಜೆಪಿಯೇ ಇಲ್ಲೂ ಸ್ಪರ್ಧಿಸಲಿ, ಹೈಕಮಾಂಡ್ ಜೊತೆ ಎಚ್ಡಿಕೆ ಮಾತನಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ನೀವೇ 4 ಇಟ್ಕೊಳ್ಳಿ, ನಮಗೆ ಬೇಡ ಅಂತ ಹೇಳ್ಬಿಟ್ಟು. ಯಾಕೆ ನಿರಾಸಕ್ತಿಯನ್ನ ತೋರಿಸ್ತಾ ಇದೆ ಜೆಡಿಎಸ್? ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಾಗಿ ಬೇಡ ಅಂತ ಹೇಳ್ತಿದ್ದಾರೆ? ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧಿಸೋದಕ್ಕೆ ನಿರಾಸಕ್ತಿಯನ್ನ ಯಾಕಾಗಿ ತೋರಿಸ್ತಾ ಇದ್ದಾರೆ? ಜೆಡಿಎಸ್ ಲೆಕ್ಕಾಚಾರ ಏನಾಗಿರುತ್ತೆ ನೋಡ್ತಾ ಹೋಗೋದಾದ್ರೆ, ಶಿಕ್ಷಕರ ಕ್ಷೇತ್ರದ ಸಹವಾಸವೇ ಬೇಡ ಅಂತ ಹೇಳ್ತಿದ್ದಾರೆ. ಜೆಡಿಎಸ್ಗೆ ಪ್ರಬಲ ಅಭ್ಯರ್ಥಿ ಕೊರತೆ, ಮತ್ತೆ ಕಾಂಗ್ರೆಸ್ನಿಂದ ಪುಟ್ಟಣ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಇದು ಸೋತ್ರೆ ಭವಿಷ್ಯದಲ್ಲಿ ಮೈತ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜಿಬಿಎ ಜೆಪಿ ಟಿಪಿಜಿಪಿ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಬಹುದು. 2028ರ ಅಸೆಂಬ್ಲಿ ಸಮರದಲ್ಲಿ ಸೀಟ್ ಹಂಚಿಕೆ ಮೇಲೂ ಕೂಡ ಎಫೆಕ್ಟ್ ಆಗೋಬಹುದು. ಹೀಗಾಗಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು ಜೆಡಿಎಸ್ ನಿರಾಸಕ್ತಿಯನ್ನ ತೋರಿಸ್ತಾ ಇದೆ. ಈ ಒಂದು ಲೆಕ್ಕಾಚಾರ ಜೆಡಿಎಸ್ನ ಆಗಿದೆ. ಭವಿಷ್ಯದಲ್ಲಿ ಮೈತ್ರಿಗೆ ಎಫೆಕ್ಟ್ ಆಗಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರಬಲ ಅಭ್ಯರ್ಥಿ ಇಲ್ಲ, ಒಂದು ಕಡೆ ಪುಟ್ಟಣಿಯ ಎಲೆಕ್ಷನ್ ಫೇಸ್ ಮಾಡ್ತಾ ಇರೋದು, ನಿಲ್ತಾ ಇರೋದು, ಸೊ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇದೀಗ ಬೆಂಗಳೂರು ಶಿಕ್ಷಕರ ಕ್ಷೇತ್ರನ ಸಹವಾಸವೇ ಬೇಡ ಅಂತ ಹೇಳ್ಬಿಟ್ಟು ಜೆಡಿಎಸ್ ನಿರಾಸಕ್ತಿಯನ್ನ ತೋರಿಸ್ತಾ ಇದೆ. ಒಂದು ಕ್ಷೇತ್ರವನ್ನ ಬಿಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದಾದ್ರೂ ಕೂಡ ನಮಗೆ ಬೇಡ, 4 ಕೂಡ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜೆಡಿಎಸ್ ಹೇಳ್ತಾ ಇರುವಂಥದ್ದು. ಮುಂದಿನ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಸೀಟ್ ಹಂಚಿಕೆ ಮೇಲೂ ಕೂಡ 2028ರ ಅಸೆಂಬ್ಲಿ ಸಮರದಲ್ಲಿ ಸೀಟ್ ಹಂಚಿಕೆ ಮೇಲೂ ಕೂಡ ಇದು ಎಫೆಕ್ಟ್ ಆಗಬಹುದು ಅಂತ ಒಂದು ಲೆಕ್ಕಾಚಾರವನ್ನು ಹಾಕೊಂಡು ಇದೀಗ ಎಚ್ ಡಿ ಕುಮಾರಸ್ವಾಮಿ ಹೈಕಮಾಂಡ್ ಜೊತೆನೆ ಮಾತನಾಡ್ತೀನಿ, ನಮಗೆ ಬೇಡ 4 ಕೂಡ ನೀವೇ ಇಟ್ಕೊಳ್ಳಿ ಅನ್ನುವಂತಹ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಹಿಂದೆ ಇರುವಂತಹ ಲೆಕ್ಕಾಚಾರಗಳು ಇದೆಲ್ಲವೂ ಕೂಡ ಆಗಿರುತ್ತೆ. ಮುಂದಿನ ಒಂದು ಎಲೆಕ್ಷನ್ನ ಗಮನದಲ್ಲಿಡ್ಕೊಂಡು ಅಲ್ಲಿ ಸೀಟ್ ಹಂಚಿಕೆ ಆಗುವಂತಹ ಸಂದರ್ಭದಲ್ಲಿ ಮತ್ತೆ ಪ್ರಬಲ ಅಭ್ಯರ್ಥಿ ಇಲ್ಲದೆ ಇರುವಂತಹ ಒಂದು ಕಾರಣ, ಕೊರತೆ ಇರುವಂತಹ ಕಾರಣ, ಸೊ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಬೇಡ ಅಂತ ಹೇಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು.